Yeah. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೋಡಿ, ಏನು ಮಳೆ ಬಂತು. ಪೌರ್ಣಮಿ ಪೂಜೆ ನಡೀತಾ ಇದೆ ಒಳಗಡೆ. ಹೊರಗಡೆ ಅಂತೂ ಕರಿ ಮೋಡ ಕಟ್ಟಿದೆ. ಸಣ್ಣ ಸಣ್ಣ ದಪ್ಪ ಹನಿ ಬೀಳ್ತಾ ಇದೆ. ಬಿರುಗಾಳಿ ಬೀಸ್ತಾ ಇದೆ. ಹಬ್ಬಬ್ಬ, ಎಷ್ಟು ಜೋರು ಮಳೆ ಅಂದರೆ ನಮ್ಮ ಅಕ್ಕಪಕ್ಕ ಏರಿಯಾಗಳಲ್ಲೆಲ್ಲನೂ ಮರ ಬಿದ್ದುಬಿಟ್ಟಿದೆಯಂತೆ, ಕಾರ್ ಮೇಲೆ ಬಿದ್ದಿದೆಯಂತೆ, ಗಾಡಿ ಮೇಲೆ ಬಿದ್ದಿದೆಯಂತೆ. ಅಯ್ಯೋ, ಏನು ನ್ಯೂಸ್ ಆಯಿತು! ಎಷ್ಟು ಭಯಂಕರ ಗಾಳಿ ಗೊತ್ತಾ? ಎಷ್ಟು ಭಯ ಆಯಿತು ಅಂದರೆ ನಿಜಕ್ಕೂ ತುಂಬ ಭಯ ಆಯಿತು ಸ್ನೇಹಿತರೆ. ಅಷ್ಟು ಜೋರು ಮಳೆ. ಎಲ್ಲೆಲ್ಲೂ ನ್ಯೂಸಲ್ಲೆಲ್ಲ ಅಲ್ಲಿ ಹಾಗಾಗಿದೆ, ಇಲ್ಲಿ ಹಾಗಾಗಿದೆ ಅಂತ. ಅದು ಮಿಂಚು ಗುಡುಗು ಬೇರೆ. ಅಯ್ಯೋ, ಭಯಂಕರ ಮಳೆ ಬಂತು ಸ್ನೇಹಿತರೆ. ಬೆಳಗ್ಗೆ ಒಂದು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿ ನಾವು ವಿಕಿಗೆ ಹೋಗಿದ್ವಿ. ಅಲ್ಲೂ ಮಳೆ. ಅಲ್ಲೇ ಒಂದು ಶೆಡ್ ಇತ್ತು, ಅಲ್ಲೇ ಕುತ್ಕೊಂಡ್ಬಿಟ್ವಿ, ಕಾಯ್ತಾ ಇದ್ವಿ. ಮಳೆ ಕಮ್ಮಿ ಆದಮೇಲೆ ಹೋಗೋಣ. ಸ್ವಲ್ಪ ಪಕ್ಕದ ರೋಡು ನೋಡಿದ್ರೆ ಅಲ್ಲೂ ಜೋರು ಮಳೆ, ಗಾಳಿ. ಯಾಕಂತೂ ಬಂದ್ವಿ ಇವತ್ತು ಅನ್ನಿಸ್ಬಿಡ್ತು. ಆದರೆ ಅಲ್ಲಿ ಫ್ರೆಶ್ ಆದ ತರಕಾರಿ ಸಿಗುತ್ತೆ, ಹಣ್ಣು ಸಿಗುತ್ತೆ ಅಂತ ಹೇಳಿ ನಾವು ಅನಿವಾರ್ಯ ಪಕ್ಕದ ರೋಡೆಲ್ಲ ಹೋಗ್ಬಿಡೋಣ ಅಂತ ಹೋದ್ವಿ. ಮಳೆಗೆ ಸಿಕ್ಕಾಕೊಂಡ್ವಿ. ಎಷ್ಟು ಕಷ್ಟ ಆಯಿತು ಅಂದರೆ, ಏನು ಮಳೆ ಅಲ್ವಾ? ನಿಮ್ಮ ಕಡೆ ಎಲ್ಲ ಹೀಗೆ ಜೋರು ಮಳೆ ಆಯಿತಾ? ನೋಡಿ, ಎಷ್ಟು ಜೋರು ಮಳೆ ಅಂದರೆ ನೆಂದೋಗ್ಬಿಟ್ಟು ನಾವೊಂದು ಬದಿಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ವಿ. ಶೆಡ್ಡು ಅಲ್ಲೂ ಭಾಳಷ್ಟು ಜನ ಇದ್ದರು ನೋಡಿ. ಛತ್ರಿ ಸಹ ತೊಗೊಂಡೋಗಿದ್ವಿ. ತುಂಬ ಜನ ಅಲ್ಲೇ ಹಾಗಾಗಿ ಕೂತ್ಕೊಂಡ್ಬಿಟ್ರು. ಎಲ್ಲರಿಗೂ ಅಲ್ಲೊಂದು ಶೆಡ್ ಇದೆ. ಹಾಗಾಗಿ ಅಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮಳೆ ಕಮ್ಮಿ ಆದಮೇಲೆ ಬಂದ್ವಿ. ಆ ಗುಡುಗು ಮಿಂಚಿಗೆ, ಯಾಕಂದರೆ ಈ ಹಸಿರು ಮರ ಇರೋ ಕಡೆ ಮಿಂಚು ಗುಡುಗು ಹೆಚ್ಚಂತೆ. ಮಿಂಚು ಅದು ಬಡಿದ್ರೆ ಸಾಕು ನಮಗೆ ಗಾಬರಿ ಆಗ್ತಾಯಿತ್ತು. ಅಯ್ಯೋ, ಬಂದು ಯಾವುದಾದ್ರೂ ಮರಕ್ಕೆ ಹೊಡೆದುಬಿಟ್ರೆ ಇರೋವರೆಗೂ ಒಳ್ಳೆ ರೀತಿಲಿ ಸಿಕ್ಕಾಕೊಂಡ್ಬಿಟ್ವಲ್ಲ, ಯಾಕಂತೂ ಬಂದ್ವೋ ಇವತ್ತು ಅನ್ನೋಷ್ಟು ಬೇಜಾರಾಗೋಯ್ತು ಸ್ನೇಹಿತರೆ. ಅಷ್ಟೊಂದು ಭಯನೂ ಆಯಿತು, ಬೇಜಾರು ಆಯಿತು. ಅಲ್ಲಿಂದ ಫ್ರೆಶ್ ಆದ ಪಪ್ಪಾಯ ತಂದ್ವಿ. ತಂದ ತಕ್ಷಣ ಕಟ್ ಮಾಡಿದ್ವಿ. ಏನು ರುಚಿ ಇತ್ತು ಗೊತ್ತಾ? ಅದಕ್ಕೋಸ್ಕರ ಆದ್ರೂ ಅಲ್ಲಿಗೆ ಹೋದ್ವಿ ಸ್ನೇಹಿತರೆ. ಈ ಥರ ಎಲ್ಲನೂ ತಗೊಂಡು ಬಂದ್ವಿ. ಇದಕ್ಕೋಸ್ಕರ ಹೋಗಿ ಮಳೆಯಲ್ಲಿ ಭಯಪಟ್ಟು ಮಳೆರಾಯನ ಆರ್ಭಟ ನೋಡಿ ತುಂಬ ಭಯ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲ್ಲ. ನಮಸ್ಕಾರ.